ರಶ್ಮಿಕಾ ಮತ್ತು ವಿಜಯ್ ಅವರ ಮದುವೆಯ ಚಿತ್ರಗಳು ಇನ್ಸ್ಟಾಗ್ರಾಂನಲ್ಲಿ ದಾಖಲೆಯನ್ನೇ ಬರಿತಾ ಇದೆ. ಅವರ ಉಡುಗೆ, ಧರಿಸಿದ್ದ ಆಭರಣಗಳು ಹೊಸ ಟ್ರೆಂಡ್ ಸೃಷ್ಟಿ ಮಾಡಿತು. ಆಧುನಿಕತೆಯ ಜೊತೆಗೆ ಸಂಪ್ರದಾಯವನ್ನ ಬೆರೆಸಿದ್ದ ಅವರ ಮದುವೆಯ ಚರ್ಚೆಗಳು ವಾರಗಳ ಗಟ್ಟಲೆ ನಡೆದಿದೆ. ಇದೀಗ ವಿಜಯ್ ತಮ್ಮ ಪತ್ನಿಯನ್ನ ಅದೆಷ್ಟು ಪ್ರೀತಿಸುತ್ತಾರೆ ಎಂಬುದಕ್ಕೆ ಸಾಕ್ಷಿಯನ್ನು ನೆಟ್ಟಿಗರು ಹುಡುಕಿದ್ದಾರೆ. ಇತ್ತೀಚೆಗೆ ವಿಜಯ್ ದೇವರಕೊಂಡ ವಿಮಾನ ನಿಲ್ದಾಣ ಒಂದರಿಂದ ಹೊರಗೆ ಬರುವಾಗ ಅವರ ಫೋಟೋಗಳನ್ನ ಪಾಪರಾಜಿಗಳು ತೆಗೆದಿದ್ರು. ಈ ವೇಳೆ ವಿಜಯ್ ಕೊರಳಿಗೆ ಧರಿಸಿದ್ದ ಸರ ಒಂದು ಗಮನ ಸೆಳೀತಾ ಇದೆ. ವಿಜಯ್ ತಮ್ಮ ಕೊರಳಿಗೆ ರಶ್ಮಿಕಾರ ಇನಿಷಿಯಲ್ ಆರ್ ಇರುವ ಲಾಕೆಟ್ ಒಂದನ್ನ ಧರಿಸಿದ್ದಾರೆ. ಮದುವೆಗೆ ಮುಂಚೆ ಈ ಲಾಕೆಟ್ ವಿಜಯ್ ಕೊರಳಲ್ಲಿ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ವಿಜಯ್ ಅವರು ಆರ್ ಲಾಕೆಟ್ ಹೊಂದಿದ್ದ ಚೈನ್ ಅನ್ನ ಕೊರಳಿಗೆ ಧರಿಸ್ತಾ ಇದ್ದಾರೆ. ಪತ್ನಿಯ ಮೇಲಿನ ಪ್ರೀತಿಗೆ ಈ ಲಾಕೆಟ್ ಧರಿಸ್ತಾ ಇದ್ದಾರೆ ಎನ್ನಲಾಗಿದೆ. ವಿಜಯ್ರ ಚೈನ್ ನೋಡಿದ ನೆಟ್ಟಿಗರು ಇದು ವಿಜಯ್ ಧರಿಸುತ್ತಿರುವ ತಾಳಿ ಎಂದಿದ್ದು ವಿಜಯ್ ಅವರ ಪ್ರೀತಿಯನ್ನ ಕೊಂಡಾಡಿದ್ದಾರೆ. ವಿಜಯ್ ಹಾಗೂ ರಶ್ಮಿಕಾ ಪರಸ್ಪರ ಕೆಲ ವರ್ಷಗಳ ಕಾಲ ಪ್ರೀತಿಸಿ ವಿವಾಹ ಆಗಿದ್ದಾರೆ. ಮದುವೆಗೆ ಮುಂಚೆ ವಿಜಯ್ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದ ರಶ್ಮಿಕಾ, ವಿಜಯ್ ಅಪರೂಪದ ವ್ಯಕ್ತಿ, ಅವರು ನನ್ನನ್ನು ನನ್ನಂತೆಯೇ ಇರಲು ಬಿಡ್ತಾರೆ, ಸಮಾನತೆಗೆ ಬೆಲೆ ಕೊಡ್ತಾರೆ ಅಂದಿದ್ರು. ಈಗ ರಶ್ಮಿಕಾ ತಾಳಿ ಧರಿಸುವಾಗ ತಾವು ರಶ್ಮಿಕಾರ ಹೆಸರಿನ ಲಾಕೆಟ್ ತೊಡುವ ಮೂಲಕ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ. ಮದುವೆಯ ಬಳಿಕ ಇಬ್ಬರು ತಮ್ಮ ತಮ್ಮ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ರಶ್ಮಿಕಾ ಮತ್ತು ವಿಜಯ್ ಅವರು ರಣಬಲಿ ಹೆಸರಿನ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ದಾರೆ. ಈ ಜೋಡಿ ಒಟ್ಟಿಗೆ ನಟಿಸ್ತಾ ಇರುವ 3ನೇ ಸಿನಿಮಾ ಇದಾಗಿದೆ. ಇದರ ಹೊರತಾಗಿ ರಶ್ಮಿಕಾ ನಟನೆಯ ಕಾಕ್ಟೇಲ್ 2 ಹಿಂದಿ ಸಿನಿಮಾ ಶೀಘ್ರವೇ ಬಿಡುಗಡೆ ಆಗಲಿದೆ. ಅದರ ಜೊತೆಗೆ ಮೈಸಾ ಹೆಸರಿನ ಆಕ್ಷನ್ ಹಾರರ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಇವುಗಳ ಬಳಿಕ ಮತ್ತೊಂದು ಹಾರರ್ ಹಿಂದಿ ಸಿನಿಮಾದಲ್ಲಿ ರಶ್ಮಿಕಾ ಕಾಣಿಸಿಕೊಳ್ತಾರೆ. ತಮಿಳಿನಲ್ಲಿ ಅಜಿತ್ ಕುಮಾರ್ ಜೊತೆ ಹೊಸ ಸಿನಿಮಾದಲ್ಲಿ ನಟಿಸೋದಕ್ಕೂ ಸಿದ್ಧರಿದ್ದಾರೆ. ಇನ್ನು ವಿಜಯ್ ದೇವರಕೊಂಡ ಸದ್ಯಕ್ಕೆ ರಣಬಾಲಿಯಲ್ಲಿ ನಟಿಸ್ತಾ ಇದ್ದು ಅದರ ಜೊತೆಗೆ ರೌಡಿ ಜನಾರ್ದನ್ ಹೆಸರಿನ ಸಿನಿಮಾದಲ್ಲಿಯೂ ನಟಿಸುತ್ತಿದ್ದಾರೆ.